ಜನವರಿ ಮಾಸಿಕ ಭವಿಷ್ಯ. ಕುಂಭ ರಾಶಿ. ಜನವರಿ 2025ರಲ್ಲಿ ಪ್ರಮುಖ ಗ್ರಹಗಳಾದ ರಾಹು 2ನೇ ಮನೆಯಲ್ಲಿ ಅನುಕೂಲಕರವಾಗಿಲ್ಲ, ಗುರುವನ್ನು 4ನೇ ಮನೆಯಲ್ಲಿ ಇರಿಸಲಾಗಿದೆ. ಶನಿಯು 2ನೇ ಮನೆಯಲ್ಲಿದ್ದು ಮಧ್ಯಮ ಅನುಕೂಲಕರ ಎಂದು ಹೇಳಲಾಗುತ್ತದೆ. ಕೇತುವು 8ನೇ ಮನೆಯಲ್ಲಿದೆ ಮತ್ತು ಪ್ರತಿಕೂಲ ಎಂದು ಹೇಳಲಾಗುತ್ತದೆ. ಮೊದಲ ಮನೆಯಲ್ಲಿ ವೃತ್ತಿಗ್ರಹ ಶನಿಯ ಉಪಸ್ಥಿತಿಯು ಈ ತಿಂಗಳು ಮಧ್ಯಮ ಫಲಿತಾಂಶಗಳನ್ನು ನೀಡಬಹುದು. ಇದಲ್ಲದೆ ಪ್ರಮುಖ ಗ್ರಹಗಳಾದ ರಾಹು 2ನೇ ಮತ್ತು 8ನೇ ಮನೆಯಲ್ಲಿ ಕೇತುಗಳ ಸ್ಥಾನವು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಏಳಿಗೆಗೆ ಸಮಸ್ಯೆಗಳನ್ನು ತರಬಹುದು. ಶುಭ ಗ್ರಹ ಗುರುವಿನ ಉಪಸ್ಥಿತಿಯು 4ನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದು ನಿಮಗೆ ಹೆಚ್ಚಿನದನ್ನು ಕಲಿಯಲು ಮಾರ್ಗದರ್ಶನ ನೀಡಬಹುದು. ಬುಧ ಗ್ರಹವು ವಿದ್ಯಾಭ್ಯಾಸಕ್ಕಾಗಿ ಮತ್ತು 5ನೇ ಮನೆಯ ಅಧಿಪತಿಯಾಗಿ ಜನವರಿ 24, 2025ರಿಂದ 9ನೇ ಮನೆಯನ್ನು ಆಕ್ರಮಿಸಿಕೊಂಡಿದೆ ಮತ್ತು ನಿಮಗೆ ಅಧ್ಯಯನಕ್ಕಾಗಿ ಉತ್ತಮ ಫಲಿತಾಂಶಗಳನ್ನು ನೀಡಬಹುದು ಮತ್ತು ಆ ಮೂಲಕ ಉತ್ತಮ ಅಂಕಗಳನ್ನು ಗಳಿಸಬಹುದು. ಪ್ರಮುಖ ಗ್ರಹಗಳು 2ನೇ ಮನೆಯಲ್ಲಿ ರಾಹು ಮತ್ತು 8ನೇ ಮನೆಯಲ್ಲಿ ಕೇತು ನಿಮ್ಮ ಕುಟುಂಬದಲ್ಲಿ ಅಡೆತಡೆಗಳನ್ನು ಉಂಟುಮಾಡುವ ನಿಮ್ಮ ಕುಟುಂಬ ಜೀವನಕ್ಕೆ ದುಃಖ ತರಬಹುದು. 4ನೇ ಮನೆಯ ಅಧಿಪತಿಯಾದ ಶುಕ್ರನು ಜನವರಿ 28, 2025ರಿಂದ ನಿಮ್ಮ ಕುಟುಂಬದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡಬಹುದು. ನೀವು ಉತ್ತಮ ಸಂತೋಷವನ್ನು ಪಡೆಯಲು ಮತ್ತು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಕುಟುಂಬದಲ್ಲಿ ಮೌಲ್ಯಗಳನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು 4ನೇ ಮನೆಯಲ್ಲಿರುವುದರಿಂದ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಫಲಪ್ರದ ಫಲಿತಾಂಶಗಳು ಇಲ್ಲದಿರಬಹುದು. ಶುಕ್ರ ಗ್ರಹವು ಜನವರಿ 28, 2025ರಿಂದ ನಿಮಗೆ ಪ್ರೀತಿ ಮತ್ತು ಮದುವೆಗೆ ಉತ್ತಮ ಫಲಿತಾಂಶಗಳನ್ನು ನೀಡಬಹುದು. ನೀವು ಮದುವೆಯಾಗಲು ಬಯಸಿದರೆ ನೀವು ಜನವರಿ 28, 2025ರ ನಂತರ ಮದುವೆಯಾಗಬಹುದು. ಈ ಅವಧಿಯಲ್ಲಿ ಗುರು 4ನೇ ಮನೆಯಲ್ಲಿ ಉಪಸ್ಥಿತನಿರುವುದರಿಂದ ಹಣದ ಹರಿವು ನಿಮಗೆ ಸುಗಮವಾಗಿರುವುದಿಲ್ಲ. ಈ ತಿಂಗಳಲ್ಲಿ ಸೂರ್ಯನು ಜನವರಿ 15, 2025ರ ಮೊದಲು 11ನೇ ಮನೆಯಲ್ಲಿರುತ್ತಾನೆ ಮತ್ತು ನಿಮಗೆ ಉತ್ತಮ ಹಣದ ಲಾಭವನ್ನು ನೀಡಬಹುದು. ಜನವರಿ ಮಾಸಿಕ ಭವಿಷ್ಯ 2025 ಗುರುವು 4ನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿರುವುದಿಲ್ಲ. ನೀವು ಗಂಟಲಿನ ಸೋಂಕುಗಳು ಮತ್ತು ಕಣ್ಣಿನ ಕಿರಿಕಿರಿಗಳಂತಹ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ಎಂದು ಸೂಚಿಸುತ್ತದೆ. ಪರಿಹಾರ: ಪ್ರತಿ ಶನಿವಾರ ಶನಿ ಚಾಲೀಸವನ್ನು ಪಠಿಸಿ.